IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ಗೆ ಇಡಿ ಏನು ನಿನ್ನೆ ಶಾಕ್ ಅನ್ನು ಕೊಟ್ಟಿತ್ತು. ಅವರ ಮನೆಗೆ ಸದ್ಯ ಸಮನ್ಸ್ ಅನ್ನು ಅಂಟಿಸಿ ಹೋಗಿದ್ದಾರೆ ಇಡಿ ಅಧಿಕಾರಿಗಳು. ದಿನಾಂಕವನ್ನು ನಮೂದಿಸಿ ಅಂಟಿಸಿ ಹೋಗಿದ್ದಾರೆ ಇಡಿ ಟೀಮ್ನ ಅಧಿಕಾರಿಗಳು. ಜಯಮಹಲ್ನಲ್ಲಿರುವಂತಹ ಜ್ಞಾನೇಂದ್ರ ಅವರ ಮನೆಗೆ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ಮನೆಗೆ ನೋಟಿಸ್ ಅನ್ನು ಅಂಟಿಸಲಾಗಿದೆ. ಆಗಸ್ಟ್ 25ರಂದು ದಾಖಲಾತಿಗಳ ಜೊತೆಗೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಸಮನ್ಸ್ ಅನ್ನು ಕೊಡಲಾಗಿದೆ. ಆಗಸ್ಟ್ 25 ಅಂದರೆ ನಾಳೆ ಶಾಂತಿನಗರದ ಕಚೇರಿಗೆ ಬೆಳಗ್ಗೆ 11 ಗಂಟೆಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ನಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ನಿನ್ನೆ ಮಧ್ಯಾಹ್ನ ಸಾಕಷ್ಟು ಹೈಡ್ರಾಮಾ ನಡೆದಿತ್ತು. ಜಯಮಹಲ್ನಲ್ಲಿ ಇರುವಂತಹ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ಮನೆ ಏನಿದೆ ಆ ಮನೆಯ ಬಳಿ ಸಾಕಷ್ಟು ಹೈಡ್ರಾಮಾ ನಡೆದಿತ್ತು. ಅದರ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಒಂದು ಬದಿಯಲ್ಲಿ ಸಾಕಷ್ಟು ಹೊತ್ತು ಅಧಿಕಾರಿಗಳು ಮನೆಯ ಒಳಗೆ ಪ್ರವೇಶಕ್ಕೇನೆ ಪರದಾಡಬೇಕಾದಂತಹ ಪರಿಸ್ಥಿತಿ ಇತ್ತು. ಅಲ್ಲಿ ಮನೆ ಹತ್ರ ಇದ್ದಂತಹ ಭದ್ರತಾ ಸಿಬ್ಬಂದಿ ಏನಿದ್ದಾರೆ ಅವರು ಗೇಟ್ಗೆ ಬೀಗ ಹಾಕ್ಬಿಟ್ಟು ಈ ಮನೆಯಲ್ಲಿ ಯಾರೂ ಇಲ್ಲ, ಜ್ಞಾನೇಂದ್ರ ಕುಮಾರ್ ಅವರು ಇಲ್ಲ, ಅವರ ಕುಟುಂಬಸ್ಥರು ಇಲ್ಲ, ಹಾಗಾಗಿ ನಾವು ನಿಮಗೆ ಒಳಗಡೆ ಬಿಡೋದಕ್ಕಾಗೋದಿಲ್ಲ ಅಂತೇಳಿ ಗೇಟ್ಗೆ ಬೀಗ ಹಾಕ್ಬಿಟ್ಟು ದಾಳಿ ಮಾಡೋದಕ್ಕೆ ಅಂತ ಬಂದಂತಹ ಇಡಿ ಅಧಿಕಾರಿಗಳನ್ನು ಹೊರಗಡೆನೇ ತಡೆದಿರ್ತಾರೆ. CRPF ಸಿಬ್ಬಂದಿ ಜೊತೆಗೆ ಭದ್ರತೆಯ ಜೊತೆಗೆ ಬಂದಿದ್ದರು. ಹಾಗೆ ಲೋಕಲ್ ಪೊಲೀಸ್ ಕೂಡ ಅಲ್ಲಿದ್ದರು. ಆದರೂ ಕೂಡ ಒಳಗಡೆ ಬಿಟ್ಟಿರಲಿಲ್ಲ. ಅದಾದ ಮೇಲೆ ನೋಡಿ, ಮೊದಲಿಗೆ ಆ ಗೇಟ್ಗೆ ಕೀ ಹಾಕಿ ಬೀಗವನ್ನು ಹಾಕಿರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಬೀಗ ಹಾಕಿಬಿಟ್ಟು ನಿಮಗೆ ಒಳಗಡೆ ಬಿಡೋದಿಲ್ಲ ಅಂಥೇಳಿ ನಿರಾಕರಣೆ ಮಾಡ್ತಾರೆ. ಅದಾದ ಮೇಲೆ ಅಕ್ಕಪಕ್ಕದ ಮನೆಗಳವರ ಬಳಿಯೂ ಹೋಗಿ ನಾವು ಈ ಥರ ಇಡಿ ಅಧಿಕಾರಿಗಳು ಇವರ ಮೇಲೆ ದಾಳಿ ಮಾಡೋದಕ್ಕೆ ಅಂಥೇಳಿ ಬಂದಿದ್ವಿ, ಇಲ್ಲೇ ಇರ್ತಾರಲ್ವಾ ಜ್ಞಾನೇಂದ್ರ ಕುಮಾರ್ ಅವರು, IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರು ಅನ್ನೋದನ್ನು ಕನ್ಫರ್ಮು ಮಾಡ್ಕೊಳ್ತಾರೆ. ಹಾಗೆ ತಾವು ಯಾಕೆ ಬಂದಿದ್ವಿ ಅನ್ನೋ ಮಾಹಿತಿಯನ್ನು ಕೂಡ ಅಕ್ಕಪಕ್ಕದಲ್ಲಿ ನೆರೆಹೊರೆಯಲ್ಲಿ ಇರುವಂತಹ ಇತರೆ ಅಧಿಕಾರಿಗಳು ಬೇರೆ ಬೇರೆ ಇಲಾಖೆಯ ಬೇರೆ ಬೇರೆ ಅಧಿಕಾರಿಗಳು ಅಲ್ಲಿ ಇದ್ದಾರೆ, ಅವರುಗಳಿಗೆ ಮಾಹಿತಿ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅವರಿಂದ ಮಾಹಿತಿ ಪಡೆಯುವ ಕೆಲಸವನ್ನು ಕೂಡ ಇಡಿ ಅಧಿಕಾರಿಗಳು ಮಾಡ್ತಾರೆ. ಇಬ್ಬರು ಅಧಿಕಾರಿಗಳು ಆ ಕೆಲಸವನ್ನು ಮಾಡ್ತಾರೆ. ಅದಾದ ಮೇಲೆ ಹೋಗಿ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಅಲ್ಲಿಯ ವಾಸ್ತವ ಚಿತ್ರಣವನ್ನು ಅವರು ವಿವರಿಸ್ತಾರೆ. ವಿವರಿಸಿದ ಬಳಿಕ ಅವರ ಹಿರಿಯ ಅಧಿಕಾರಿಗಳು ಆ ಸ್ಥಳಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಲೋಕಲ್ ಪೊಲೀಸ್ ಏನಿದ್ರಲ್ಲ ಅವರ ಹಿರಿಯ ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಬರ್ತಾರೆ. ಅವರು ಬಂದು ಭದ್ರತಾ ಸಿಬ್ಬಂದಿಯ ಮನವೊಲಿಕೆ ಮಾಡಿ ಕಡೆಗೆ ಬೀಗ ತೆಗೆಸುವಲ್ಲಿ ಯಶಸ್ವಿ ಆಗ್ತಾರೆ. ಆ ಬೀಗ ತೆಗೆಸಿದ ನಂತರ ಮನೆಯ ಮುಂದೆ ಹೋಗಿರುವಂಥದ್ದು, ಹೊರಗಡೆ ನಿಂತಿದ್ದಾರೆ. ಆ ದೃಶ್ಯಗಳನ್ನು ನೀವೀಗ ನೋಡ್ತಾ ಇರುವಂಥದ್ದು. ಅಲ್ಲೂ ಕೂಡ ಅಷ್ಟೇ, ಆ ಮನೆಯ ಬೀಗವನ್ನು ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಸಾಕಷ್ಟು ಸಮಯ ಹಿಡಿತು. ಮತ್ತೆ ಡೂಪ್ಲಿಕೇಟ್ ಕೀ ಮಾಡುವಂತಹ ಅವರನ್ನು ಕರೆಸಿ ಅವರಿಂದ ಅದಕ್ಕೊಂದು ಕೀಯನ್ನು ಮಾಡಿಸಿ ಓಪನ್ ಮಾಡಿಸಿ ಒಳಗಡೆಗೆ ಹೋಗಿ ತಲಾಶ್ ಮಾಡಿ ಸುಮಾರು 9 ಗಂಟೆಗಳ ಕಾಲ ಅಲ್ಲಿ ಪರಿಶೀಲನೆಯನ್ನು ನಡೆಸಿ ಒಂದಷ್ಟು ದಾಖಲೆಗಳನ್ನು ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಮಾಹಿತಿ ಇದೆ. ಹೋಗುವಾಗ ಸಮನ್ಸನ್ನು ಅಂಟಿಸಿಬಿಟ್ಟು, ಮನೆಗೆ ಸಮನ್ಸನ್ನು ಅಂಟಿಸಿಬಿಟ್ಟು ನಾಳೆ ವಿಚಾರಣೆಗೆ ನೀವು ಹಾಜರಾಗಬೇಕು ಅಂತ ಹೇಳಿ ಸಮನ್ಸ್ನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.